ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡ್ತಿರುವಂತ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನ ಮೊದಲ ಸಲ್ಲಿಸ್ತಾ ಇದ್ದೀನಿ. ತಮಗೆ ಸನ್ಮಾನವನ್ನ ಮಾಡಬೇಕು, ತಾವಿನ್ನೂ ಎತ್ತರ ಮಟ್ಟಿಗೆ ಬೆಳಿಬೇಕು ಅಂತ ಹೇಳಿ ಸಂಕಲ್ಪನ ಮಾಡಿ ನಮ್ಮ ಕರ್ನಾಟಕ ಸ್ಟೇಟ್ 1 ಇಯರ್ ಎಜುಕೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ವೇದಿಕೆ ಮೇಲಿರುವಂತ ಸುಬ್ರಹ್ಮಣ್ಯ ಅವರು ಇರ್ಬೋದು, ಹಿರಿಯರು ಗಣೇಶಪ್ಪನವ್ರು ಇರ್ಬೋದು, ಸಮಾಜದ ಹಿರಿಯರಂತ ಲೋಕನಾಥ್ ಅವರು ಇರ್ಬೋದು, ಪರಶುರಾಮ್ ಅವರು ಇರ್ಬೋದು, ಶ್ರೀಮತಿ ರಮಣಿ ಅವರು ಸಹೋದರಿ, ಪೆರುಮಾಳ್ ಅವರು, ಗಂಗಾಧರ್ ಅವರು, ಚಲುವರಾಜ್ ಅವರು, ಕುಮರೇಶ್ ಅವರು, ಈ ಒಂದು ಚಾರಿಟಬಲ್ ಟ್ರಸ್ಟಿನ ಎಲ್ಲ ಗೌರವಾನ್ವಿತ ಸದಸ್ಯರು, ನಮಗೆ ಜನ್ಮ ಕೊಟ್ಟಂತ ಮಕ್ಕಳು ಬೇರೆ ಅಲ್ಲ, ನಮ್ಮ ಸಮಾಜದ ಮಕ್ಕಳು ಬೇರೆ ಅಲ್ಲ ಅಂತೇಳಿ ತಮಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಅವ್ರು ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ಚಪ್ಪಾಳೆ ತಟ್ಟೋ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ, ನಮ್ಮ ತಾಯಿಯನ್ನ ಕಳ್ಕೊಂಡೆ ನಾನು. ನಮ್ಮ ತಾಯಿಯ ಪ್ರೀತಿಯನ್ನ ಕೊಟ್ಟು ತಾವೆಲ್ಲ ಕೂಡ ಆಶೀರ್ವಾದನ ಮಾಡಿ 4ನೇ ಬಾರಿಗೆ ಸಂಸತ್ ಸದಸ್ಯನಾಗಿ ಇವತ್ತು ನಾನು ಬಂದು ನಿಲ್ಲುವಂಥದ್ದು ಆಶೀರ್ವಾದನ ಮಾಡಿದ್ದೀನಿ. ಇವತ್ತು ನಮ್ಮ ತಮಿಳ್ ಸಮಾಜದ 1 ಇಯರ್ ಸಮಾಜದ ಮಕ್ಕಳು ಸುಮಾರು 75 ಮಕ್ಕಳು ಇಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ತಾಯಿ ಹೆಸರಲ್ಲಿ ಅವರೆಲ್ಲರೂ ಕೂಡ ನಂದು ಕೂಡ ಕಿಂಚಿತ್ ಒಂದು ಸೇವೆ ಇರಲಿ ಅಂತ ಹೇಳಿ ಎಲ್ಲರೂ ಕೂಡ ಮುಡಿಸುವಂತ ಕೆಲಸವನ್ನ ಸಮಾಜದವ್ರು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂತ, ರಾಜಕಾರಣದಲ್ಲಿ 49-0-51-100 ಅಂತ ಹೇಳ್ತಾರೆ. ಯಾವ್ದೋ ಒಂದು ರಸ್ತೆಯನ್ನ ಹಾರಬೇಕು ಅಂದ್ರೆ 3 ಅಡಿ ರಸ್ತೆ ಹಾರಬೇಕು ಅಂದ್ರೆ ಹಾರಲೇಬೇಕು. ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಡ್ರೈನೇಜ್ ಬೀಳ್ತೀರಿ. ಹಾಗೆ ರಾಜಕಾರಣದಲ್ಲಿ 100ಕ್ಕೆ 51 ಆಗ್ಲೇಬೇಕು. 49 ಆದ್ರೂ ಕೂಡ ನೀವು ಸೋತಾಗೆ. 49 = 0, 51 = 100 ಅಂತ ಹೇಳ್ತಾರೆ. 49 ಆಗಿತ್ತು, 51 ಆಗಿ ಅದು 100 ಏನಾದರೂ ಆಗಿದೆ ಅಂದ್ರೆ ಅದು ನಮ್ಮ ತಮಿಳ್ ಸಮಾಜ, ನಮ್ಮ 1 ಇಯರ್ ಸಮಾಜ ಅಂತ ನಾನು ಅಭಿಮಾನದಿಂದ ನಂಬಿಕೆ. ಹಾಗಾಗಿ ನಮ್ಮ ತಮಿಳ್ ಸಮಾಜದ ಬಂಧುಗಳು ತಮಿಳುನಾಡಲ್ಲಿ ಸಾಕಷ್ಟು ನಿಮ್ಮ ಕಳ್ಳು ಬಳ್ಳಿ ಸಂಬಂಧಗಳು ಇರೋದ್ರಿಂದ ನಿಮ್ಮ ರಾಘಣ್ಣ MP ಆಗಿ 25 ದಿನದಲ್ಲಿ ನಿನ್ನೆ ಶಿವಮೊಗ್ಗಕ್ಕೂ ಚೆನ್ನೈಗೂ ನಿನ್ನೆ ಟ್ರೈನ್ ಅನ್ನ ಬಿಡಿಸಿದ್ದೀನಿ. ಗೊತ್ತಾ ನಿಮಗೆ? ಪ್ರತಿ ಶುಕ್ರವಾರ ರಾತ್ರಿಯಲ್ಲಿ ಹೊರಟು ಬೆಳಗ್ಗೆ 11 ಗಂಟೆ ಶಿವಮೊಗ್ಗ ಬರುತ್ತೆ. ಮತ್ತೆ ಶಿವಮೊಗ್ಗದಿಂದ ಭಾನುವಾರ ಸಂಜೆ 4 ಗಂಟೆ ಹೊರಟು ಮಾರನೇ ದಿನ ಬೆಳಗಿನ ಜಾವ 4 ಗಂಟೆಗೆ ಚೆನ್ನೈ ಮುಟ್ಟುತ್ತೆ. ಟ್ರೈನ್ ಬಿಡಿಸಿದ್ದೀನಿ. ಟ್ರೈನ್ ಬಿಡಿಸಿಕಾದ್ರೂ ಕೂಡ ವಾರಕ್ಕೊಂದ್ಸತಿ ನೀವು ತಮಿಳ್ನಾಡಿಗೆ ಹೋಗಿ ಕಳ್ಳು ಬಳ್ಳಿ ಮಾತಾಡ್ಸ್ಕೊಂಬರ್ಬೇಕು. ಇಲ್ಲ ಟ್ರೈನ್ 6 ತಿಂಗಳು ನಿಲ್ಲಿಸ್ಬಿಡ್ತಾರೆ. 40% ಆಕ್ಯುಪೇಷನ್ ಇಲ್ಲ ಅಂದ್ರೆ, ಹಾಗಾಗಿ ವಾರಕ್ಕೆ ಒಂದ್ಸತಿ ಕೋಳಿ ಕುರಿ ಏನಾರು ಅಡಿಗೆ ಇದ್ರೆ ಅಲ್ಲೇ ಮಾಡಕ್ಕಿಲ್ಲ. ಅಜ್ಜಿಗೆ ನಿಮ್ ತಮಿಳ್ನಾಡಲ್ಲಿ ಅಲ್ಲೇ ಹೋಗಿ ಮಾಡ್ಕೊಂಡ್ ಬಂದ್ರೆ ಆಯ್ತು ಬೇಕಾರೆ. ಹಾಗಾಗಿ ಟ್ರೈನ್ ಅನ್ನ ನಿಮಗೆ ಕೊಟ್ಟಿದ್ದೇನೆ. ಟ್ರೈನ್ ಉಳಿಸ್ಕೋ ಜವಾಬ್ದಾರಿ ನಿಮ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಆದಷ್ಟು ಬೇಗ ನಮ್ಮ ಸುಬ್ರಹ್ಮಣ್ಯ ಜಾತ್ರೆ ಗುಡ್ಡೇಕಲ್ ದೇವಸ್ಥಾನ ಇಲ್ಲಿ ನಡೆಯುತ್ತೆ. ಅಲ್ಲಿ ನಮ್ಮ ಸಮಾಜದಿಂದ 150 ಅಡಿಯ ಬಾಲಸುಬ್ರಹ್ಮಣ್ಯ ಸ್ಟ್ಯಾಚ್ಯೂನ ಕಟ್ಟಬೇಕು ಅಂತೇಳಿ ಈಗಾಗಲೇ ಚಿಂತನೆ ಆಗ್ತಾ ಇದೆ. ತಾವು ಕೈ ಜೋಡಿಸಿ, ನಿಮ್ಮ ರಾಘಣ್ಣನ್ ಕೂಡ ನಿಮ್ಮ ಜೊತೆ ಇರ್ತಾರೆ. ವಿಮಾನದಲ್ಲಿ ಹಾರಾಟ ಮಾಡಬೇಕಾದಾಗ ಆ ಬಾಲಸುಬ್ರಹ್ಮಣ್ಯ ನಮ್ಮ ವಿಮಾನದಲ್ಲೇ ಕಾಣಬೇಕು. ಆ ಗುಡ್ಡೇಕಲ್ ಜಾತ್ರೆ ಮಾಡೋಂಥ ಜಾಗ ಏನಿದೆ ನಿಮ್ಮ ಹೆಸರಿಗೆ ಆಗಿದ್ದಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ, ಕರುಣಾನಿಧಿಯವರು ಆರೋಗ್ಯ ಹಾಳಾದಾಗ ಅವರ ಮಾತಾಡಿಸ್ಲಿಕ್ಕೆ ಅಂತೇಳಿ ತಮಿಳ್ನಾಡಿಗೆ ಹೋದಾಗ ಅವತ್ತು ತಿರುವಳ್ಳರದು ಸರ್ವಜ್ಞನ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿ ನಮ್ಮ ಗುಡ್ಡೇಕಲ್ ಜಾತ್ರೆಯ ಜಾಗವನ್ನು ಕೂಡ ನಮ್ಮ ತಮಿಳ್ ಸಮಾಜಕ್ಕೆ ಖಾತೆ ಏರಿಸಿಕೊಟ್ಟಿದ್ದು ಅದು ನಿಮ್ಮ ಯಡಿಯೂರಪ್ಪನವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತಮಿಳ್ ಸಮಾಜಕ್ಕೆ ಏನೇ ಕೆಲಸ ಮಾಡೋದು ಕೂಡ ಕಮ್ಮಿ. ಆ ರೀತಿಯಾದ ಪ್ರೀತಿ ಆಶೀರ್ವಾದನ ತಾವೆಲ್ಲರೂ ಕೂಡ ಮಾಡಿದಿರಿ. ಜೀವನ ಪೂರ್ತಿ ಅದು ಉಳಿಸ್ಕೊಂಡು ಬೆಳೆಸ್ಕೊಳ್ಳುವಂತ ಕೆಲಸ ನಾವಾಗ್ಲಿ, ನಮ್ಮ ಸಂಘಟನೆ ಆಗಲಿ, ನಮ್ಮ ಕುಟುಂಬ ಆಗಲಿ ನಾವೆಲ್ಲ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಾನು BBM ಮಾಡಬೇಕಾದಾಗ ಇದೇ ಬಿಲ್ಡಿಂಗಲ್ಲಿ ಬಂದು ಕೂರ್ತಾ ಇದ್ದೆ. ನಮ್ಮ ರೊಟ್ಟಿ ಸುಬ್ಬಣ್ಣ ಅವರು ಇಲ್ಲೇ ಕೂತಿಯರ ಆರೋಗ್ಯ ಸರಿ ಇಲ್ಲ. ಅವ್ರ ಮಗ ಮತ್ತು ನಾನು
ನಮ್ಮ ಸುಂದರ್ ಅವ್ರ ಚಿಕ್ಕಪ್ಪನ ಮಗ ದುಬೈಲಿದ್ದಾರೆ ಇವತ್ತು. ನಾವೆಲ್ಲರೂ ಕೂಡ ಸಂಜೆ ಸ್ಟಡೀಸ್ಗೆ ಅಂತೇಳಿ ಕಾಂಪ್ಲೆಕ್ಸ್ ಅಲ್ಲಿ ಕುತ್ಕೊಂತಾ ಇದ್ದೆ. ಆದರೆ ಇವತ್ತು ಖುಷಿ ಅನ್ಸುತ್ತೆ, ಈ ಕಟ್ಟಡ ಇವತ್ತು ಇಷ್ಟು ದೊಡ್ಡ ರೀತಿಯಲ್ಲಿ ಇವತ್ತು ಕಟ್ಟುವಂಥ ಕೆಲಸವನ್ನ ಮಾಡಿದರೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಕೂಡ ತಿಳಿಸ್ತೀನಿ. ನಮ್ಮ ಅಧ್ಯಕ್ಷತೆ ವಹಿಸಿಕೊಂಡಿರುತ್ತ ನಮ್ಮ ಗಣೇಶಪ್ಪನವರು ಜೀವನ ಪೂರ್ತಿ ಪೊಲೀಸ್ ಕೆಲಸ ಮಾಡಿ ರಿಟೈರ್ಡ್ ಆಗಿ ಸಾಕಪ್ಪ ಆರಾಮ ನಾನು ನನ್ನ ಕುಟುಂಬ ಆರಾಮ ಇರ್ಬೋದು ಅಂತ ಯೋಚನೆ ಮಾಡಬೇಕಿತ್ತು. ಆದರೆ ನನ್ನ ಕೊನೆಯ ಉಸಿರು ಕೂಡ ನನ್ನಿಂದ ಸಮಾಜಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂತ ಚಿಂತನೆ ಮಾಡಿ ಸನ್ಮಾನಿಸಿದ ಗಣೇಶಪ್ಪನವರ ಒಂದು ನೇತೃತ್ವ ಇಡೀ ನಮ್ಮ ಈ ಒಂದು ಸಂಘಟನೆ ಒಟ್ಟಾಗಿ ಸೇರಿ ತಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಪೆರಿಮಾಳ್ ಅಂತ ಹಿರಿಯರಿದ್ದಾರೆ, ಅನೇಕ ನಮ್ಮ ಸಮಾಜದ ಎಲ್ಲ ಪ್ರಮುಖರು ತಾವೆಲ್ಲರೂ ಕೂಡ ಇದ್ದೀರಿ. ಇಂಥ ಹಿರಿಯನ್ನು ಪಡೆದಿರೋದು ನಿಮ್ದೇ ಪುಣ್ಯ. ಯಾಕಂದ್ರೆ ಅವ್ರಿಗೊಂದು ಚಪ್ಪಾಳೆ ತಟ್ಟೋಣ ನಾವೆಲ್ಲರೂ ಕೂಡ. ನಮಗೆಲ್ಲ ಡಿಗ್ರಿ ಆಯಿತು, ಜಾಬ್ ಸಿಕ್ತು ಅಂದ್ರೆ ಸಾಕು ಆರಾಮಾಗಿ ಅನ್ಸುತ್ತೆ ನೋಡಿ. ಅವ್ರು ಜಾಬು ಮಾಡಿ ನಿವೃತ್ತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಈ ಸಮಾಜದ ಎಲ್ಲ ಹಿರಿಯರು ಕೆಲಸ ಮಾಡ್ತಾ ಇದಾರಲ್ವಾ, ಅವ್ರಿಗೆಲ್ಲ ಅಭಿನಂದನೆ ತಿಳಿಸ್ತಾ ನಿಮಗೆ ಯೂತ್ಸಿಗೆ ಭವಿಷ್ಯಕ್ಕೆ ಏನು ಬೇಕು. ಮೊನ್ನೆ ನನ್ನ ಶಿವಮೊಗ್ಗ ನನ್ನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಇಂಟರ್ವ್ಯೂ ಇತ್ತು. ಸುಮಾರು 18 ಪೋಸ್ಟು ಟೀಚಿಂಗ್ ಲೈನಿಗೆ ಇಂಟರ್ವ್ಯೂ ಕರೆದಿದ್ವಿ. 520 ಜನ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು. ಎಲ್ಲ ಈ ಸಾಫ್ಟ್ವೇರ್ ಅಲ್ಲಿ 24/7 ಕೆಲಸ ಮಾಡಬೇಕು, ಬೆನ್ನೋವು ಬರುತ್ತೆ, ಬೆಳಿಗ್ಗೆ 6 ಗಂಟೆಯಿಂದನೇ ಬೇರೆ ಬೇರೆ ಕಂಪ್ನಿಗಳು ಕೆಲಸ ತೆಗೆದುಕೊಳ್ಳುತ್ತೆ ಅಂತೇಳಿ ಸಾಫ್ಟ್ವೇರ್ ಅಲ್ಲೂ ಕೂಡ ಇದ್ದಂಥವ್ರು ತುಂಬ ಜನ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು. ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ 500 ಚಿಲ್ಲರೆ, ಏನಪ್ಪ ಇಷ್ಟೊಂದು ಜನ ಬಂದಿರಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ಅದರಲ್ಲಿ ಸೆಲೆಕ್ಟ್ ಆದಂಥವ್ರು ಕೇವಲ 8 ಜನ ಮಾತ್ರ 500 ಜನರಲ್ಲಿ. ಇನ್ನೂ 7-8 ಪೋಸ್ಟ್ ಖಾಲಿ ಉಳಿತು. ಯಾಕೆಂದ್ರೆ ತುಂಬಾ ಹೈ ಕ್ವಾಲಿಫಿಕೇಶನ್, ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ. ಆದರೆ ಒಬ್ಬ ಲೆಕ್ಚರರ್ ಆಗಿ ಟೀಚ್ ಮಾಡುವಂಥ ಸ್ಕಿಲ್ ಅವ್ರಿಗೆ ಇದ್ದಿದ್ದಿಲ್ಲ. ಹಾಗಾಗಿ ನಿಮ್ಮ ಎಜುಕೇಶನ್ ಮಾರ್ಕ್ಸ್ ಕಾರ್ಡ್ ಒಂದಿದ್ರೆ ಆಗಲ್ಲ, ಆ ಸ್ಕಿಲ್ಲು ಇದ್ದಾಗ ಕರೆದು ನಿಮಗೆ ಕೆಲಸವನ್ನ ಕೊಡ್ತಾರೆ. ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ವಿತೌಟ್ ಇಂಟ್ರೆಸ್ಟ್ ಬ್ಯಾಂಕ್ ಲೋನ್ ಇದೆ, ಎಜುಕೇಶನ್ ಲೋನ್ ಇದೆ. ಮೋದಿಜಿಯವರ ನೇತೃತ್ವದಲ್ಲಿ ಸಾಕಷ್ಟು ಈ ರೀತಿಯಿಂದ ಪುಣ್ಯದ ಕಾರ್ಯ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ, ನಿಮ್ಮ ಭವಿಷ್ಯಕ್ಕೆ ಏನಾಗಬೇಕು, ನಿಮ್ಮ ರಾಗಣ್ಣನ ಕೂಡ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ನಿಮ್ಮ ಜೊತೆಗೆ ನಾನು ಇರ್ತೀನಿ. ಏನೇನು ಕೆಲಸ ಆಗ್ಬೇಕು ಗಮನ ಕೊಡ್ತೀನಿ. ಇನ್ನು 5 ವರ್ಷದಲ್ಲಿ ನಮ್ಮ ಶಿವಮೊಗ್ಗ ರೈಲ್ವೆ ಕ್ಷೇತ್ರದಲ್ಲಿ ಇರ್ಬೋದು, ಏರ್ವೇಸ್ ಇರ್ಬೋದು, ರೋಡ್ವೇಸ್ ಇರ್ಬೋದು. ಈ ಉದಾಹರಣೆಗೆ ತಾವು ತುಮಕೂರಿಂದ ಶಿವಮೊಗ್ಗ ರಸ್ತೆ ಅರ್ಧಂಬರ್ಧ ಆಗಿದೆ. 38 ಪಾಯಿಂಟಲ್ಲಿ ಇನ್ನೂ ಕೂಡ ಲ್ಯಾಂಡ್ ಎಕ್ವಿಷನ್ ಆಗಬೇಕು. 38 ಪಾಯಿಂಟ್ಸ್ ಅಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮಾಡಿಕೊಡ್ಬೇಕು. ಕಾಂಟ್ರಾಕ್ಟರ್ ತಪ್ಪು, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ತಪ್ಪಲ್ಲ. ನಾವು ದುಡ್ಡು ಕೊಡಕ್ಕೆ ರೆಡಿ ಇದ್ದೀವಿ, ಲ್ಯಾಂಡ್ ಎಕ್ವಿಷನ್ ಆಗಿಲ್ಲ. ಪಾಪ ರೈತರು ಭೂಮಿ ಕೊಟ್ಟಿಲ್ಲ, ಇದರಿಂದ ನಿಮಗೆ ತೊಂದರೆ ಆಗ್ತಾ ಇದೆ. ಶಿವಮೊಗ್ಗ ಬೀರೂರು ಸಿಂಗಲ್ ಟ್ರ್ಯಾಕ್ ಇದೆ, ಡಬಲ್ ಟ್ರ್ಯಾಕ್ ಮಾಡಲಿಕ್ಕೆ ಇನ್ನೊಂದು ತಿಂಗಳೊಳಗೆ 1200 ಕೋಟಿಯನ್ನ ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಒಂದು ಟ್ರೈನು 3000 ಗಂಟೆ ರನ್ ಆಯ್ತು ಅಂದ್ರೆ ನಮ್ಮ ಬೈಕು ನಮ್ಮ ಕಾರ್ ಸರ್ವಿಸ್ ಏನ್ ಮಾಡ್ತೀವಿ, ಟ್ರೈನನ್ನು ಕೂಡ ಸರ್ವಿಸ್ ಮಾಡಬೇಕು. ಸರ್ವಿಸ್ ಸೆಂಟರ್ ನಮ್ಮ ಕರ್ನಾಟಕದ 4 ಮಾತ್ರ ಇದೆ. 5ನೇ ಸೆಂಟರ್ ಅನ್ನ ನಮ್ಮ ಶಿವಮೊಗ್ಗದ ಕೋಟೆಂಗೂರು ಕೋಚಿಂಗ್ ಡಿಪೋದಲ್ಲಿ ಈಗ ಆಗ್ತಾ ಇದೆ. 100 ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲದೂ ಕೂಡ ನಿಮ್ಮ ಭವಿಷ್ಯಕ್ಕೋಸ್ಕರ. ಇನ್ಮೇಲಿಂದ ಶಿವಮೊಗ್ಗದಿಂದ ನೀವು ದೇಶದ ಎಲ್ಲಾ ರಾಜ್ಯಗಳಿಗೂ ಕೂಡ ಹೋಗುವಂತ ಸಂಪರ್ಕ ನಮ್ಮ ಶಿವಮೊಗ್ಗದಿಂದ ಸಿಗುತ್ತೆ. ಆ ರೀತಿಯಂತ ವ್ಯವಸ್ಥೆಗಳು ಆಗ್ತಾ ಇದೆ ಅಂತ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ತಡ ಆಗಿದೆ, ಹಸುವಾಗಿದೆ, ಎಲ್ಲರೂ ಊಟ ಮಾಡಿ. ಯಾರ್ಯಾರು ಬೈಬೇಕು ಅಂತ ಇದೆ ಜೋರಾಗಿ ಬೈಬೇಡಿ, ಮನಸ್ಸಲ್ಲೇ ನಿಮ್ಮ ರಾಗಣ್ಣನ ಬಗ್ಗೆ ಬೈಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಸಮಾಜದ ಹಿರಿಯರಿಗೆ ಎಲ್ಲರೂ ಕೂಡ ಅಭಿನಂದನೆ ತಿಳಿಸ್ತಾ, ನಿಮ್ಮ ರಾಗಣ್ಣನ MP ಮಾಡಿದಂಥ ನಮ್ಮ ತಾಯಿಯಂದಿರಿಗೆ, ನನ್ನ ಎಲ್ಲ ಸಮಾಜದ ಬಂಧುಗಳಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನಾನು ಮಾತನಾಡ್ತೀನಿ. ನಮಸ್ಕಾರ.